ಬೆಳಗಾವಿಯಲ್ಲಿ ಅಮಾನವೀಯ ಕೃತ್ಯವೊಂದು ಬೆಳಕಿಗೆ ಬಂದಿದೆ. 5 ವರ್ಷದ ಬಾಲಕಿ ಮೇಲೆ ಮೌಲ್ವಿಯಿಂದ ಅತ್ಯಾಚಾರವನ್ನ ನಡೆಸಲಾಗಿದೆ. ಮಸೀದಿಯಲ್ಲಿ ಮೌಲ್ವಿಯಿಂದ ಬಾಲಕಿ ಮೇಲೆ ರೇಪ್ ಅನ್ನ ಮಾಡಲಾಗಿರುವಂತದ್ದು. ಬೆಳಗಾವಿಯಲ್ಲಿ ಈ ಒಂದು ಅಮಾನವೀಯ ಕೃತ್ಯ ಇದೀಗ ಬೆಳಕಿಗೆ ಬಂದಿರುವಂತದ್ದು. 5 ವರ್ಷದ ಬಾಲಕಿ ಮೇಲೆ ಮೌಲ್ವಿಯಿಂದ ಅತ್ಯಾಚಾರವನ್ನ ಮಾಡಲಾಗಿದೆ. ಇನ್ನು 5 ವರ್ಷದ ಬಾಲಕಿ ಅಷ್ಟೇ. ಮಸೀದಿಯಲ್ಲಿ ಮೌಲ್ವಿಯಿಂದ ಬಾಲಕಿ ಮೇಲೆ ರೇಪ್ ಅನ್ನ ಮಾಡಲಾಗಿರುವಂತದ್ದು. ಕಿಡಿಗೇಡಿಗಳು ಮಸೀದಿಯಲ್ಲೇ ಈ ಕೃತ್ಯವನ್ನ ಮಾಡಿದ್ದಾರೆ. 2023ರಲ್ಲಿ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬಾಲಕಿ ಮೇಲೆ ಅತ್ಯಾಚಾರ ಎಸಗುವಂತಹ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ ಮೌಲ್ವಿ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ. ಅರೆಸ್ಟ್ ಮಾಡಿದ್ದಾರೆ ಮೌಲ್ವಿಯನ್ನ. ಮಹಾಲಿಂಗಪುರದ ತುಫೇಲ್ ಅಹಮದ್ ದಾದಾಫೀರ್ ಅನ್ನ ಬಂಧಿಸಲಾಗಿರುವಂತದ್ದು. 2023ರಲ್ಲಿ ಈ ರೀತಿಯಾದಂಥ ಕೃತ್ಯವನ್ನ ಮಾಡ್ತಾರೆ. ಆದ್ರೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಬಾಲಕಿ ಮೇಲೆ ಅತ್ಯಾಚಾರವನ್ನ ಮಾಡುವಂತ ಘಟನೆ ಕೂಡ ಸಿಸಿಟಿವಿಯಲ್ಲಿ ಈಗಾಗಲೇ ಸೆರೆಯಾಗಿದೆ. ನೀವು ಸ್ಟೇಷನ್ಗೆ ಹೋಗ್ಲಿಲ್ವಾ? ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ವಾ? ಅಲ್ಲ ಸರ್, ಇಲ್ಲಿ ಯಾರು ಹಚ್ಕೊಳ್ರಿ, ನಮ್ಗ ನಾವು ಅಂಜಿಕೆ ಹೋಗ್ಲಿಲ್ಲ. ನಾ ಇಲ್ಲ ಸರ್, ಒಂದ್ ಸ್ವಲ್ಪ ಸಮಸ್ಯೆ ಆಗೈತಿರದ ಅದ ನಾವ್ ಏನಂತ ನಮ್ಗೆ ಗೊತ್ತಾಯ್ದಿರ್ಕಿಲ್ರಿ ಅದ. ಇದು ಫ್ಯಾಕ್ಟ್ ಐತೇನ್ರಿ? ಡೇಟ್ ಗಿಟ್ ಎಲ್ಲಾ ಬಿಡ್ತೇನೆ ನಿಮ್ಗ. ನಾವು ಜೋಳ ಬಿತ್ತೋಗಿ ಸರ್, ನಾವು ಹೊಲ ಕೆಲಸ ಮಾಡ್ತೀವ್ರಿ. ಅವಗೊಂದ್ ಸ್ವಲ್ಪ ಸುಳಿ ಮಗ ಯಾವ ಬಂದ ಇದು ಕೆಲಸ ಮಾಡಿಬಿಟ್ಟಾನ್ರಿ. ಎಲ್ಲಿ ಕರ್ಕೊಂಡ್ ಹೋಗಿ ಮಾಡಿರೋದು? ಎರಗಟ್ಟಿ ಒಳಗ್ ಸರ್. ಏನದು? ಅದು ಈ ಪ್ಲೇಸ್ ಏನು? ಏನ್ ಜಾಗ ಅದು? ಅದು ಮಸೀದಿ ಸರ್. ಮಸೀದಿ ಒಳಗ್ ಮಗು ಕರ್ಕೊಂಡ್ ಹೋಗಿರೋದಾ? ಹ್ಞೂನ್ರಿ. ಮಸೀದಿ ಒಳಗ್ ಮಗು ಕರ್ಕೊಂಡ್ ಹೋಗಿ ಆ ರೀತಿ ಮಾಡಿರೋದು? ಹ್ಞೂನ್ರಿ ಸರ್. ಸರ್ ಏನ್ ಆಗೋದೆಲ್ಲ ಆಗೈತಿ, ನಮ್ಗೆ ಗೊತ್ತಾಯ್ದಿರ್ಕಿಲ್ರಿ ಅದ. ನಿಮಗ್ ಮಗುಗ್ ಏನಾಗಿದೆ ಅನ್ನೋದೇ ಗೊತ್ತಿಲ್ಲ? ಎಷ್ಟ್ ದಿನ ಆಯ್ತು ಸರ್? ಇದು ಇಲ್ಲಂದ್ರು 1 ವರ್ಷ ಆತ್ರಿ. 1 ವರ್ಷ ಆಗಿದೆಯಾ? ನಮ್ಗ್ ಗೊತ್ತಿಲ್ರಿ ಸರ್. ಇದು ವಿಡಿಯೋ ಯಾವಾಗ ಗೊತ್ತ ಸಿಕ್ತು ನಿಮಗೆ? ಅದ ಈಗ ನಾನು ಅವಾಗ ಕಳ್ಸಿ ಬಿಟ್ಟಾರ್ರಿ. ಅದನ್ನು ಕೊಡ್ತಾನ ನಿಮಗ. ಅಲ್ಲ, FIR ಆಗಿಲ್ವಾ ಅವನ ಅರೆಸ್ಟ್ ಆಗ್ಲಿಲ್ವಾ ಅವನು? ಇಲ್ರಿ ಸರ್, ಅವ್ರ ಏನ್ ಮಾಡ್ರಿ ಗೊತ್ತೈತೇನ್ರಿ? ನಾನು ಹೊಲದಿಂದ ಬರಗೊಡ್ದ ಅವ್ನ ಕಳ್ಸಿ ಬಿಟ್ಟಿರ್ತಾರ. ಅವ್ನ ಎಲ್ಲಿ ಅಂತ ಗೊತ್ತಿಲ್ಲ ಈಗ? ಗೊತ್ತೈತೇನ್ರಿ? ನಾವು ಬಿಜಾಳ್ ಬಿತ್ತಾಕ್ ಹೋಗಿದ್ವಿ ಸರ್. ಜೋಳದ ಹೊಲಕ್ ಹೋಗಿದ್ದೀವ್ರಿ. ಇದು ಬೆಳಗಳಿಗೆ ಆಗೈತ್ರಿ ಸರ್. ನೀವು ಸ್ಟೇಷನ್ಗೆ ಹೋಗ್ಲಿಲ್ವಾ? ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ವಾ? ಅಲ್ಲ ಸರ್, ಇಲ್ಲಿ ಯಾರು ಹಚ್ಕೊಳ್ರಿ, ನಮ್ಗ ನಾವು ಅಂಜಿಕೆ ಹೋಗ್ಲಿಲ್ಲ. ನಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. 2023ರಲ್ಲಿ ಕೃತ್ಯವನ್ನ ಮಾಡಲಾಗಿದೆ. ಆದ್ರೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಅಲ್ಲಿನ ಪೋಷಕರಾಗಿರ್ಬೋದು, ಏನು ಕಂಪ್ಲೇಂಟ್ ಏನು ಕೊಟ್ಟಿಲ್ವಾ ಅಂತ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ಏನ್ ಬೆಳಗಾವಿಯಲ್ಲಿ ಒಂದ್ ರೀತಿಯಾಗಿ ಅಮಾನವೀಯ ಘಟನೆ ಅಂತಾನೆ ಹೇಳ್ಬಹುದು. ಪ್ರಮುಖವಾಗಿ ಇಲ್ಲಿ ಏನ್ ಮಸೀದಿಯಲ್ಲಿ ಏನ್ ಮೌಲ್ವಿ ಏನಿರ್ತಾನೆ, ಅವನು ಈ ಏನು 5 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿರೋದು 2023ರಲ್ಲಿ ಆಗಿರುತ್ತೆ. ಆದ್ರೆ ಯಾವುದೇ ರೀತಿಯಾದಂತ ಅದು ಬೆಳಕಿಗೆ ಬೆಳಕಿಗೆ ಅವರ ತಂದೆ ತಾಯಿ ಗೊತ್ತಂದ್ರೆ ಏನು ಅವರ ಪೋಷಕರು ಗೊತ್ತಿದ್ರು ಕೂಡ ಅವರು ಭಯದಲ್ಲಿ ಯಾವುದೇ ಆದ ಕಂಪ್ಲೇಂಟ್ ಆಗ್ಲಿ ಮತ್ತೆ ಯಾವುದೇ ಇನ್ನೊಬ್ಬರಿಗೆ ಹೇಳೋದಾಗ್ಲಿ ಯಾವುದೇ ರೀತಿ ಮಾಡಿರೋದಿಲ್ಲ. ಆದ್ರೆ ಈಗ ಅದು ಏನು ಪ್ರಮುಖವಾಗಿ ಏನ್ ಪುನೀತ್ ಕೆರೆಹಳ್ಳಿ ಏನ್ ಹಿಂದೂಪರ ಏನ್ ಸಂಘಟನೆಗಳು ಏನ್ ಪ್ರಮುಖ ಇದಾನೆ, ಅವನು ಎಕ್ಸ್ ಖಾತೆಯಲ್ಲಿ ಏನ್ ಅದೊಂದು ಒಂದ್ ರೀತಿಯಾದೊಂದು ಅಲ್ಲಿ ಏನ್ ಪೋಸ್ಟ್ ಆಗುತ್ತೆ. ಅದಾದ ಬಳಿಕ ಇಲ್ಲಿರ್ತಕ್ಕಂಥ ಏನ್ ಪೊಲೀಸ್ ಏನ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಏನಿದ್ದಾರೆ ಇದ್ರ ಬಗ್ಗೆ ಅಂದ್ರೆ ಗಂಭೀರವಾಗಿ ಪರಿಗಣಿಸಿ ಅವರ ಏನ್ ಪೋಷಕರೇನಿದ್ದಾರೆ, ಬಾಲಿಕೆ ಪೋಷಕರನ್ನ ಅವರನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿ ಅವರಿಂದ ಅಂದ್ರೆ ಅವರು ಮನವರಿಕೆ ಮಾಡಿ ಅವ್ರ ಕಡೆಯಿಂದ ಒಂದು FIR ತೆಗೆದುಕೊಂಡು ಅದಾದ ನಂತರ ಏನು ಅತ್ಯಾಚಾರ ಮಾಡಿರ್ತಕ್ಕಂಥ ಏನು ಅಪರಾಧಿ ಇದ್ದಾನೆ, ಏನ್ ಪ್ರಮುಖವಾಗಿ ಇವನು ಏನ್ ಮಾಲಿಂಗ್ಪುರದ ಏನ್ ತುಫೇಲ್ ಅಹಮದ್ ದಫಾಯ್ದಾರ್ ಅಂತ ಏನಿದ್ದಾನೆ, ಇವನನ್ನ ಏನ್ ಮುರುಗೋಡ್ ಪೊಲೀಸ್ ಠಾಣೆಯಲ್ಲಿ ಒಂದು ಅವರ ಪೋಷಕರಿಂದ FIR ತೆಗೆದುಕೊಂಡಾದ ನಂತರ ಇವನನ್ನ ಬಂಧನ ಮಾಡಿ ಈಗ ಸದ್ಯಕ್ಕೆ ಹಿಂಡಲ್ಗ ಜೈಲಿಗೆ ಸ್ಥಳಾಂತರ ಮಾಡಿರ್ತಕ್ಕಂಥದ್ದು. ಸುಕನ್ಯಾ, ಮಂಜುನಾಥ್, ಆ ಕ್ಷಣದಲ್ಲಿ ಅಂದ್ರೆ ಬಾಲಕಿ ಮೃತಪಟ್ಟಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ಸೇರಿಸಿ ಈಗ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡ್ತಾರಲ್ಲ, ಅದೇನು ಮಾಡ್ಸಿರ್ಲಿಲ್ವಾ ಅಂತ ಪೋಷಕರು? ಯಾಕಂತ ಅಂದ್ರೆ ಅಂತ ಸಂದರ್ಭದಲ್ಲಿ ಮಗ್ಳಿಗೆ ಏನಾಗಿದೆ ಅದೇನು ಕೂಡ ತೋಚ್ಲಿಲ್ವಾ ಪೋಷಕರಿಗೆ? ಖಂಡಿತವಾಗ್ಲೂ ಸುಕನ್ಯಾ, ಪ್ರಮುಖವಾಗಿ ಗಮನಿಸಬೇಕಂದ್ರೆ ಆ ಪೋಷಕರಿಗೂ ಕೂಡ ಇದ್ರ ಬಗ್ಗೆ ಅರಿವು ಇಲ್ಲದೆ ಕಾರಣ ಈ ರೀತಿ ಆಗಿರತಕ್ಕಂಥದ್ದು. ಅವರಿಗೂ ಕೂಡ ಅದೆಲ್ಲ ಆದ ನಂತರ ಆ ಘಟನೆ ಆದ ಬಳಿಕ ಅವರಿಗೆ ಮನವರಿಕೆ ಆಗುತ್ತೆ. ಆದ್ರೆ ಅವರು ಒಂದು ಭಯದಲ್ಲಿ ಅಂದ್ರೆ ಯಾರಿಗೆ ಹೇಳಿದ್ರೆ ಏನಾದ್ರು ಇನ್ ಮುಂದೆ ನಮಗೆ ಯಾವ್ದಾದ್ರು ನಮ್ಮ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಹೇಳಿ ಇದನ್ನ ಯಾರ ಮುಂದೆನೂ ಹಂಚಿಕೊಳ್ಳುವಂತ ಅಂದ್ರೆ ಯಾವುದೇ ರೀತಿಗೆ ಗೋಜಿಗೆ ಹೋಗದೆ ಇರುವ ಕಾರಣ ಇಲ್ಲಿವರೆಗೆ ಬಂದಿರತಕ್ಕಂಥದ್ದು. ಈಗ ಇದು ಏನು ಪ್ರಮುಖವಾಗಿ ಏನು ಈ ಪುನೀತ್ ಕೆರೆಹಳ್ಳಿ ಎಕ್ಸ್ ಖಾತೆಯಲ್ಲಿ ಬಂದಿರೋದ್ರಿಂದ ಇದನ್ನ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಏನು ಜಿಲ್ಲಾ ವರಿಷ್ಠಾಧಿಕಾರಿಗಳಿದ್ದಾರೆ ಇದನ್ನ ತಕ್ಷಣವೇ
ಅವರು ಅಂದ್ರೆ ಅದನ್ನ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ಆ ಕ್ರಮಕ್ಕೆ ಮುಂದಾಗಿದ ಕಾರಣನೇ ಈಗ ಆರೋಪಿ ಈಗ ಇಂಡ್ಲಗ ಜೈಲಲ್ಲಿ ಇರ್ತಕ್ಕಂಥದ್ದು ಸುಕನ್ಯಾ. ಮಂಜುನಾಥ್, ಈಗಾಗಲೇ 5 ವರ್ಷದ ಬಾಲಕಿ ಮೇಲೆ ಈ ರೀತಿಯಾದಂತಹ ಮೌಲ್ವಿಯಿಂದ ಅತ್ಯಾಚಾರವನ್ನ ಮಾಡಿರುವಂತದ್ದು, ಅದು ಮಸೀದಿನಲ್ಲಿ. ಈ ಸಿಸಿಟಿವಿ ದೃಶ್ಯ ಇತ್ತೀಚೆಗೆ ವೈರಲ್ ಆಗಿದ್ದ ಅಥವಾ ಅವಾಗ್ಲೇ ಏನಾದ್ರೂ ಯಾರ ಕೈಗಾದ್ರೂ ಸಿಕ್ಕಿತ್ತಾ? ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ಇದು ಪ್ರಮುಖವಾಗಿ ಈಗ ಅಂದ್ರೆ ಸದ್ಯ ಇದು ಬೆಳಕಿಗೆ ಬಂದಿರತಕ್ಕಂಥದ್ದು. ಬೆಳಕಿಗೆ ಬಂದಾದ ನಂತರ ಏನು ಅಂದ್ರೆ ಅವರ ಯಾರೋ ಒಬ್ರು ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಏನ್ ಸಂಬಂಧಿಕರು ಅವರನ್ನ ಏನ್ ಪುನೀತ್ ಕೆರಳಿಗೆ ಜೊತೆ ಮಾತನಾಡುವುದು ಕೂಡ ಅಂದ್ರೆ ಅವ್ರಿಗೆ ಜೊತೆ ಮಾತನಾಡಿ ಅವ್ರಿಗೆ ಈ ರೀತಿ ನಾವು ಮುಸ್ಲಿಂ ಅಂತ ಹೇಳಿ ಕೂಡ ಅವ್ರಿಗೆ ಮಾತನಾಡಿದಾದ ನಂತರ ಇದೊಂದು ರೀತಿಯಾಗಿ ಅಂದ್ರೆ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಬೆಳಕಿಗೆ ಬಂದಾದ ನಂತರನೇ ಏನು ಪುನೀತ್ ಕೆರಳಿ ಇರ್ತಾನೆ ಎಕ್ಸ್ ಖಾತೆಯಲ್ಲಿ ಅವನು ಅಂದ್ರೆ ಪೋಸ್ಟ್ ಮಾಡ್ತಾನೆ. ಅದಾದ ಬಳಿಕ ಏನಿರ್ತಕ್ಕಂಥ ಪೊಲೀಸರು ಎಚ್ಚರಿಕೆಕೊಂಡು ಆ ಏನು ಆರೋಪಿ ಇದ್ದಾನೆ ಅವನನ್ನ ಬಂಧನ ಮಾಡುವಲ್ಲಿಗೆ ಯಶಸ್ವಿಯಾಗಿರ್ತಕ್ಕಂಥ ಸುಕನ್ಯಾ. ಮಂಜುನಾಥ್, ಬಾಲಕಿ ಏನು ಬದುಕಿದ್ದಾರಾ ಅಥವಾ ಈಗ ಆಲ್ರೆಡಿ ಏನಾದ್ರೂ ಆಗಿದ್ಯಾ?